ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ಮೂಗು ತೋರಿಸಿದ್ದ ಪಕ್ಕದ ಕೇರಳ ರಾಜ್ಯ ಇದೀಗ ಕಾಸರಗೋಡಿನಲ್ಲಿ ಕನ್ನಡವನ್ನ ಕಡ್ಡಾಯ ಮಾಡಿ ವಿಧೇಯಕವನ್ನ ಜಾರಿಗೆ ತಂದಿದೆ. ಇದೀಗ ರಾಜ್ಯ ಸರ್ಕಾರ ಅದನ್ನು ವಿರೋಧಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇರಳ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಇದರ ಜೊತೆಗೆ ಪಕ್ಷಾತೀತವಾಗಿ ಕೇರಳ ಸರ್ಕಾರದ ಈ ನಡೆಯನ್ನ ಕರ್ನಾಟಕದ ಎಲ್ಲ ರಾಜಕೀಯ ಮುಖಂಡರು ವಿರೋಧ ಮಾಡಿದ್ದಾರೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಮಲಯಾಳಂ ಭಾಷಾ ಮಸೂದೆ 2025 ಅಂಗೀಕಾರ. ಪಿಣರಾಯಿ ಸರ್ಕಾರದ ವಿರುದ್ಧ ಕನ್ನಡಿಗರ ಆಕ್ರೋಶ. ಕೋಗಿಲು ಲೇಔಟ್ ವಿವಾದದ ಬೆನ್ನಲ್ಲೇ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಸರ್ಕಾರ ಮತ್ತೆ ಕನ್ನಡಿಗರ ಕೆಣಕುವ ಸಾಹಸಕ್ಕೆ ಕೈ ಹಾಕಿದೆ. ಕೇರಳದ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಪ್ರಥಮ ಭಾಷೆಯಾಗಿ ಮಲಯಾಳಂ ಕಲಿಕೆಯನ್ನ ಕಡ್ಡಾಯಗೊಳಿಸುವ ಮಲಯಾಳಂ ಭಾಷಾ ಮಸೂದೆ 2025 ಮಂಡಿಸಿದೆ. ಇದು ಗಡಿನಾಡ ಕನ್ನಡಿಗರ ಭಾಷಾ ಹಕ್ಕನ್ನ ಕಸಿಯುವ ಸಂಚು ಎಂದು ಕಿಡಿಕಾರಿರುವ ಕನ್ನಡಿಗರು ಕೇರಳ ಸರ್ಕಾರದ ಈ ನಡೆಯ ವಿರುದ್ಧ ರಾಜ್ಯಾದ್ಯಂತ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಈ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಪ್ರತಿಕ್ರಿಯಿಸಿರೋ ಸಿಎಂ ಸಿದ್ದರಾಮಯ್ಯ, ಇದು ಭಾಷಾ ಸ್ವಾತಂತ್ರ್ಯದ ಮೇಲಿನ ಪ್ರಹಾರ ಆಗಿದೆ ಎಂದು ಕೇರಳ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಕೇರಳ ಸರ್ಕಾರದ ನಡೆಯು ರಾಜ್ಯ ರಾಜಕಾರಣದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದ್ದು, ಕಾಂಗ್ರೆಸ್ ನಾಯಕರು ಈ ವಿಚಾರಕ್ಕೆ ಪಿಣರಾಯಿ ವಿಜಯನ್ ಸರ್ಕಾರದ ವಿರುದ್ಧ ಗುಡುಗಿದ್ರು. ಕೇಂದ್ರ ಸರ್ಕಾರದಿಂದ ಅಭಿಪ್ರಾಯನ ಪಡೆದುಕೊಳ್ಬೇಕು. ಆ ಭಾಗದ ಜನರಿಗೆ, ಕನ್ನಡಿಗರಿಗೆ ಅನ್ಯಾಯ ಆಗಕ್ಕೆ ಕೊಡಬಾರ್ದು. ಆ ಭಾಷೆ, ಆ ಬಿಲ್ ತಂದಿರೋದ್ರಿಂದ ಆ ಭಾಗದ ನಮ್ಮ ಜನರಿಗೆ ತೊಂದರೆ ಆಗಕ್ಕೆ ನಾವು ಕೊಡೋದಿಲ್ಲ. ಅದಕ್ಕೆ ಕೇರಳ ರಾಜ್ಯಪಾಲರು ಈ ಬಿಲ್ ಅನ್ನ ಅನುಮೋದನೆ ಮಾಡಬಾರ್ದು ಅಂತ ನಾವು ನಮ್ಮ ಸರ್ಕಾರದಿಂದ ನಾವು ಪ್ರೊಟೆಸ್ಟ್ ಮಾಡಬೇಕಿರೋದು. ನಾವು ಅದಕ್ಕೆ ಹೇಳಬೇಕು, ಅದಾಗೆ ಉಳಿಸ್ಬೇಕು. ಯಾಕಂದರೆ ಹೆಚ್ಚು ಕನ್ನಡಿಗರು ಅಂತ ಏರಿಯಾ ಅದು, ಆ ಡಿಸ್ಟಿಕ್ಕು. ಸುಮಾರು 70-80% ಎಲ್ಲ ಜನ ಕನ್ನಡ ಮಾತಾಡ್ತಾರೆ, 100% ಮಾತಾಡ್ತಾರೆ. ಬೇರೆ ಜನಾಂಗದವರಿದ್ದರೂ ಕೂಡ ಕನ್ನಡ ಮಾತಾಡ್ತಾರೆ. ಇನ್ನು ನಮ್ಮ ಸರ್ಕಾರದಿಂದ ಅದಕ್ಕೆ ಮನವಿ ಮಾಡ್ಕೋಬೇಕು, ನಮಗೆ ಕನ್ನಡ ಫಸ್ಟ್ ಪ್ರಯಾರಿಟಿ. ಈ ವಿಚಾರವಾಗಿ ಪ್ರತಿಕ್ರಿಯಿಸಿದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ರಾಜ್ಯ ಸರ್ಕಾರದ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ಕರ್ನಾಟಕದಲ್ಲಿ ಕೇರಳ ಸರ್ಕಾರದ ಆಜ್ಞೆಯಂತೆ ಆಡಳಿತ ನಡೆಸಲಾಗ್ತಾ ಇದೆ. ಅವರು ಹೇಳಿದ ತಕ್ಷಣ ಇಲ್ಲಿನ ಸಿಎಂ ಓಡೋಡಿ ಹೋಗಿ ಕೆಲಸ ಮಾಡ್ತಾರೆ ಅಂತ ಹರಿಹಾಯ್ದಿದ್ದಾರೆ. ಕೇರಳ ರಾಜ್ಯದ ಅಡಿಯಲ್ಲಿ ಕರ್ನಾಟಕ ಸರ್ಕಾರ ಕೆಲಸ ಮಾಡ್ತಾ ಇದೆ. ಕೇರಳ ರಾಜ್ಯದ ಕಾಂಗ್ರೆಸ್ಸಿನ ನಾಯಕರು ಏನು ಹೇಳ್ತಾರೆ ಅದು ಕರ್ನಾಟಕದಲ್ಲಿ ಆಜ್ಞೆ ಆಯಿತು. ಅಲ್ಲಿಯ ಮುಖ್ಯಮಂತ್ರಿ ಹೇಳಿದ್ದಂತ ಹೇಳಿ ಇಲ್ಲಿ ಸರ್ಕಸ್ ಮಾಡಕ್ಕೆ ಹೋಗ್ಬೇಕು. ಎಷ್ಟು ಕಡೆ ಇವತ್ತು ಹೊಡೆದಿಲ್ಲ, ಎಷ್ಟು ಕಡೆ ಅಕ್ರಮ ಎಲ್ಲರೂ ಪರಿಹಾರ, ಎಷ್ಟು ಬಹಿರಂಗವಾಗಿ ಪಕ್ಷಪಾತವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ ಅಂತಂದ್ರೆ ದಾಷ್ಟೇ ಎಷ್ಟೇ. ಕೇರಳ ಸರ್ಕಾರದ ಮಸೂದೆಯನ್ನ ವಿರೋಧಿಸಿ ಟ್ವೀಟ್ ಮಾಡಿರುವ ಜೆಡಿಎಸ್ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದಿದೆ. ಕೇವಲ ಟ್ವೀಟ್ ಮಾಡಿದ್ರೆ ಸಾಲದು, ಕೂಡಲೇ ಕೇರಳಕ್ಕೆ ಸಚಿವರ ನಿಯೋಗ ಕಳುಹಿಸಿ ಕನ್ನಡಿಗರ ಹಿತ ಕಾಯಬೇಕು ಎಂದು ಆಗ್ರಹಿಸಿದೆ. ಅಕ್ರಮ ವಲಸಿಗರ ವಿಚಾರದಲ್ಲಿ ಕೇರಳ ಸರ್ಕಾರದ ಒತ್ತಡಕ್ಕೆ ಮಣಿದಿದ್ದ ಸಿಎಂ ಈಗ ಕಾಸರಗೋಡಿನ ಕನ್ನಡಿಗರ ಭಾಷಾ ರಕ್ಷಣೆಗೆ ಕೇರಳ ಹೈಕಮಾಂಡ್ ಆದೇಶಕ್ಕೆ ಕಾಯ್ತಾ ಇದ್ದಾರೆಯೇ ಎಂದು ಜೆಡಿಎಸ್ ವ್ಯಂಗ್ಯವಾಡಿದೆ. ಇನ್ನು ಮಲಯಾಳಂ ಹೇರಿಕೆ ವಿಚಾರ ಪ್ರತಿಕ್ರಿಯೆ ನೀಡಿರೋ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ್ ಬೆಳಿಮಲೆ, ಭಾರತದ ಸಂವಿಧಾನದ ಪ್ರಕಾರ ಭಾಷೆ ಉಳಿಸಲು ಕಾಯ್ದೆ ಮಾಡಿಕೊಳ್ಳಬಹುದು. ಕರ್ನಾಟಕದಲ್ಲೂ ಕಾಯ್ದೆ ಇದೆ, ಆದರೆ ಕಾಯ್ದೆ ಅಲ್ಲಿನ ಭಾಷಿಕ ಅಲ್ಪಸಂಖ್ಯಾತರನ್ನ ಹೇಗೆ ಸಂರಕ್ಷಿಸುತ್ತದೆ ಅನ್ನೋದು ಮುಖ್ಯ ಎಂದಿದ್ದಾರೆ. ಕೇರಳ ಸರ್ಕಾರ ತಪ್ಪು ಮಾಡಿದ್ದು ಕಾಯ್ದೆಯನ್ನ ತಿದ್ದುಪಡಿ ಮಾಡಬೇಕು ಅಂತ ಬೆಳಿಮಲೆ ಒತ್ತಾಯಿಸಿದ್ದಾರೆ. ಅದು ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿಯೇ ಇದೆ. ಇದರ ಬಗ್ಗೆ ನಂದೇನು ತಕರಾರಿಲ್ಲ. ತಕರಾರು ಎಲ್ಲಿದೆ ಅಂತಂದರೆ, ಈಗ ಯಾಕಂದರೆ ಇಂಥ ಅಧಿನಿಯಮವನ್ನು ನಾವು ಕರ್ನಾಟಕದಲ್ಲಿಯೂ ಕೂಡ ಮಾಡಿದ್ದೇವೆ. ನಾವು 1994ರಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದಾಗ ಇದೆ, 2022ರಲ್ಲಿ ಸಮಗ್ರ ಕನ್ನಡ ಅನುಷ್ಠಾನ ಅಧಿನಿಯಮ ಬಂದಿದೆ. ಅದು ಎಲ್ಲವೂ ಕೂಡ ಇದೇ ಥರದ ಆ್ಯಕ್ಟ್ಗಳು. ಸಮಸ್ಯೆ ಇರೋದು ಈ ಆ್ಯಕ್ಟಲ್ಲಿ ಎಲ್ಲಿ ಅಂತಂದರೆ, ಇಂಥ ಒಂದು ಆ್ಯಕ್ಟನ್ನು ತಂದಾಗ
ಆ ರಾಜ್ಯದಲ್ಲಿರುವಂಥ ಅಲ್ಪಸಂಖ್ಯಾತರ ಭಾಷೆಗಳನ್ನು ಹೇಗೆ ಆ್ಯಕ್ಟ್ ಟ್ರೀಟ್ ಮಾಡ್ತದೆ ಅಂತ. ಇದು ಬಹಳ ಮುಖ್ಯವಾದ ಕೇರಳಕ್ಕೆ ಸಂಬಂಧಪಟ್ಟಾಗ. ಇತರ ರಾಜ್ಯಗಳಲ್ಲಿ ಸ್ವಲ್ಪ ಇದೆ, ಆದರೆ ಕೇರಳ, ಕರ್ನಾಟಕ. ಒಟ್ಟಲ್ಲಿ ಕೋಗಿಲು ಬಡಾವಣೆ ವಿವಾದ ತಣ್ಣಗಾಗುವ ಮುನ್ನವೇ ಮಲಯಾಳಂ ಭಾಷಾ ಮಸೂದೆಯ ಕಿಡಿ ಈಗ ಉಭಯ ರಾಜ್ಯಗಳ ನಡುವೆ ಬೆಂಕಿ ಹಚ್ಚಿದೆ. ಕೇರಳ ರಾಜ್ಯಪಾಲರ ಅಂಗಳದಲ್ಲಿರುವ ಈ ವಿವಾದ ಈಗ ಯಾವ ತಿರುವು ಪಡೆಯಲಿದೆ? ಪಿಣರಾಯಿ ವಿಜಯನ್ ಸರ್ಕಾರ ಕನ್ನಡಿಗರ ಹಿತ ಕಾಯುವ ನಿಟ್ಟಿನಲ್ಲಿ ಹೆಜ್ಜೆ ಇಡುತ್ತಾ ಅಥವಾ ಭಾಷಾ ಸಂಘರ್ಷ ಮತ್ತಷ್ಟು ತೀವ್ರಗೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್.